ದಿವ್ಯವಾಣಿ 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 ದಿವ್ಯವಾಣಿ. ಮೊದಲನೆಯ ವಾಚನ ಸಂತ ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯರೇ, ದೇವರ ಚಿತ್ತಾನುಸಾರ ಏನನ್ನು ಬೇಡಿಕೊಂಡರೂ ಅವರು ನಮ್ಮ ವಿಜ್ಞಾಪನೆಗೆ ಕಿವಿಗೊಡುತ್ತಾರೆಂಬ ಭರವಸೆ ನಮಗಿದೆ. ನಾವು ಏನನ್ನು ಬೇಡಿಕೊಂಡರೂ ನಮ್ಮ ವಿಜ್ಞಾಪನೆಗೆ ದೇವರು ಕಿವಿಗೊಡುತ್ತಾರೆ ಎಂಬುದು ನಮಗೆ ತಿಳಿದಿದ್ದರೆ ನಾವು ಬೇಡುವುದೆಲ್ಲವೂ ನಮಗೆ ಲಭಿಸಿದಂತೆಯೇ ಎಂಬುದು ನಮಗೆ ತಿಳಿದಿದೆ. ಮಾರಕವಲ್ಲದ ಪಾಪವೊಂದನ್ನು ಸಹೋದರನು ಮಾಡುವುದನ್ನು ಯಾರಾದರೂ ಕಂಡರೆ ಆ ಸಹೋದರನಿಗಾಗಿ ದೇವರಲ್ಲಿ ಬೇಡಿಕೊಳ್ಳಿರಿ. ದೇವರು ಆ ಸಹೋದರನಿಗೆ ಸಜೀವವನ್ನು ಅನುಗ್ರಹಿಸುವರು. ಮಾರಕವಲ್ಲದ ಪಾಪವನ್ನು ಕುರಿತೇ ಈ ಮಾತನ್ನು ಹೇಳುತ್ತಿದ್ದೇನೆ. ಮಾರಕವಾದ ಪಾಪವೂ ಉಂಟು, ಅದರ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುತ್ತಿಲ್ಲ. ಅಕ್ರಮವಾದುದೆಲ್ಲವೂ ಪಾಪವೇ, ಆದರೆ ಮಾರಕವಲ್ಲದಂಥ ಪಾಪವೂ ಇದೆ. ನಮಗೆ ತಿಳಿದಿರುವಂತೆ ದೇವರಿಂದ ಜನಿಸಿದವನು ಪಾಪ ಜೀವಿಯಾಗಿರುವುದಿಲ್ಲ, ಏಕೆಂದರೆ ದೇವರ ಪುತ್ರನ ರಕ್ಷಣೆ ಅವನಿಗಿದೆ. ಕೇಡಿಗನ ಹಿಡಿತಕ್ಕೆ ಅವನು ಸಿಗನು. ಇಡೀ ಲೋಕವು ಕೇಡಿಗನ ವಶದಲ್ಲಿ ಇದ್ದರೂ ಸಹ ನಾವು ದೇವರಿಗೆ ಸೇರಿದವರೆಂಬುದು ನಮಗೆ ತಿಳಿದಿದೆ. ದೇವರ ಪುತ್ರ ಆಗಮಿಸಿ ಸತ್ಯ ಸ್ವರೂಪರಾದ ದೇವರನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಅರಿವನ್ನು ನೀಡಿದ್ದಾರೆ. ಇದನ್ನು ನಾವು ಬಲ್ಲೆವು. ದೇವರ ಪುತ್ರನಾದ ಯೇಸು ಕ್ರಿಸ್ತರಲ್ಲಿ ನೆಲೆಸಿರುವ ನಾವು ಸತ್ಯ ಸ್ವರೂಪಿಯಲ್ಲೇ ನೆಲೆಸಿದ್ದೇವೆ. ನಿಜವಾದ ದೇವರು ನಿತ್ಯ ಜೀವವೂ ಇವರೇ. ಪ್ರಿಯ ಮಕ್ಕಳೇ, ಮಿಥ್ಯ ದೇವರುಗಳಿಂದ ನೀವು ದೂರವಿರಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು. ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನ್ನು. ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು. ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ. ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ. ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ. ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲ್ಲಿ. ಇದು ತರಲಿ ಭಕ್ತರೆಲ್ಲರಿಗೆ ಗೌರವವನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಘೋಷಣೆ. ಅಲೆಲೂಯ ಅಲೆಲೂಯ. ಮಹಾಪ್ರವಾದಿಯೊಬ್ಬನು ನಮ್ಮಲ್ಲೇ ಉದಯಿಸಿದ್ದಾನೆ. ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ. ಅಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರೊಡನೆ ಜುದೆಯ ಪ್ರಾಂತ್ಯಕ್ಕೆ ಬಂದು ಅವರೊಡನೆ ಕೆಲವು ಕಾಲ ಅಲ್ಲೇ ಉಳಿದುಕೊಂಡು ಸ್ನಾನ ದೀಕ್ಷೆ ಮಾಡಿಸತೊಡಗಿದರು. ಅತ್ತ ಯೋಹಾನನು ಕೂಡ ಸಾಲಿಮ್ ಎಂಬ ಊರಿಗೆ ಹತ್ತಿರವಾಗಿದ್ದ ಐನೋನ್ ಎಂಬ ಸ್ಥಳದಲ್ಲಿ ನೀರು ಹೆಚ್ಚಾದುದರಿಂದ ಸ್ನಾನ ದೀಕ್ಷೆಯನ್ನು ಮಾಡಿಸುತ್ತಿದ್ದನು. ಜನರು ಬಂದು ಸ್ನಾನ ದೀಕ್ಷೆಯನ್ನು ಪಡೆಯುತ್ತಿದ್ದರು. ಯೋಹಾನನು ಆಗ ಇನ್ನೂ ಬಂಧಿತನಾಗಿರಲಿಲ್ಲ. ಶುದ್ಧಾಚಾರವನ್ನು ಕುರಿತು ಯೋಹಾನನ ಶಿಷ್ಯರಿಗೂ ಯಹೂದ್ಯರನೊಬ್ಬನಿಗೂ ವಿವಾದ ಎದ್ದಿತು. ಅವರು ಯೋಹಾನನ ಬಳಿಗೆ ಬಂದು, ಗುರುವೇ, ಜೋರ್ಡಾನಿನ ಆಚೆ ಕಡೆಯಲ್ಲಿ ನಿಮ್ಮೊಡನೆ ಒಬ್ಬನು ಇದ್ದನಿಲ್ಲವೇ? ಆತನನ್ನು ಕುರಿತು ನೀವೇ ಸಾಕ್ಷಿ ಹೇಳಲಿಲ್ಲವೇ? ಈಗ ನೋಡಿ, ಆತನೇ ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದಾನೆ. ಎಲ್ಲರೂ ಆತನ ಬಳಿಗೆ ಹೋಗುತ್ತಿದ್ದಾರೆ ಎಂದು ದೂರಿದ್ದರು. ಅದಕ್ಕೆ ಯೋಹಾನನು, ದೇವರು ದಯಪಾಲಿಸದೆ ಹೋದರೆ ಮಾನವನಿಗೇನು ದಕ್ಕದು? ನಾನು ಲೋಕೋದ್ಧಾರಕನಲ್ಲ, ಆತನ ಮುಂದೂತ ಮಾತ್ರ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿಗಳಾಗಿದ್ದೀರಿ. ಮದುಮಗಳು ಮದುಮಗನಿಗೆ ಸೇರಿದವಳು. ಮದುಮಗನ ಗೆಳೆಯನಾದರೂ ಪಕ್ಕದಲ್ಲಿದ್ದು ಮದುಮಗನ ಕರೆಗೆ ಕಿವಿಗೊಡುತ್ತಾನೆ. ಆತನ ಸ್ವರ ಕೇಳಿ ಹರ್ಷಿಸುತ್ತಾನೆ. ಇತ್ತ ಆನಂದದಿಂದ
ನಾನೀಗ ಭರಿತನಾಗಿದ್ದೇನೆ. ಆತ ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಅಮ್ಮ ಅಮ್ಮ ಎಂದು ಕೂಗಿದೆ ಈ ಜೀವವು, ದೇವಪುತ್ರ ಕ್ರಿಸ್ತನ ಜನ್ಮದಾತೆಯು. ಸ್ತ್ರೀಯರಲ್ಲಿ ನೀವು ಧನ್ಯಳು ತಾಯೇ, ಸಾತ್ವಿಕ ಬದುಕಿಗೆ ಆಶ್ರಯವೇ. ಸ್ತ್ರೀಯರಲ್ಲಿ ನೀವು ಧನ್ಯಳು ತಾಯೇ, ಸಾತ್ವಿಕ ಬದುಕಿಗೆ ಆಶ್ರಯವೇ. ಅಮ್ಮ ಅಮ್ಮ ಎಂದು ಕೂಗಿದೆ ಈ ಜೀವವು, ದೇವಪುತ್ರ ಕ್ರಿಸ್ತನ ಜನ್ಮದಾತೆಯು. ದೈವ ಕಂದಗೆ ಜನ್ಮ ನೀಡಿದ ಕನ್ನಿಕಾಂಬೆಯೂ ನೀವೇ. ಪುಣ್ಯ ತುಂಬಿದ ಈ ಬಾಳಿಗೆ ದೈವಗಣಿಯೂ ನೀವೇ. ದೈವ ಕಂದಗೆ ಜನ್ಮ ನೀಡಿದ ಕನ್ನಿಕಾಂಬೆಯೂ ನೀವೇ. ಪುಣ್ಯ ತುಂಬಿದ ಈ ಬಾಳಿಗೆ ದೈವಗಣಿಯೂ ನೀವೇ. ಸನ್ಮಾರ್ಗದ ಹೊಸ ಬಾಳಿಗೆ ಕೈ ಹಿಡಿದು ನಡೆಸಮ್ಮ, ಕರುಣೆಯ ಕಣ್ಮಣಿ ನೀ, ತಾಯಿಯ ಪ್ರತಿರೂಪನೇ. ಮರಿಯೇ, ಅಮ್ಮ ಮರಿಯೇ, ಅಮ್ಮ ಮರಿಯೇ, ಅಮ್ಮ ಮರಿಯೇ. ದೂತಗಣಗಳ ದೈವರಾಣಿ, ದೈವವಾಣಿಗೆ ಶಿರಬಾಗಿದೆ. ತ್ಯಾಗ ಪ್ರೀತಿಯ ನ್ಯಾಯ ನೀತಿಯ ಆತ್ಮದ ಸಿಂಚನವೇ. ದೂತಗಣಗಳ ದೈವರಾಣಿ, ದೈವವಾಣಿಗೆ ಶಿರಬಾಗಿದೆ. ತ್ಯಾಗ ಪ್ರೀತಿಯ ನ್ಯಾಯ ನೀತಿಯ
ಆತ್ಮದ ಸಿಂಚನವೇ ಮೋಕ್ಷದ ಬಾಗಿಲೇ ಚಿನ್ನದ ಆಲಯವೇ ದುಃಖಿತರ ಸಾಂತ್ವನವೇ ಶಾಂತಿಯ ರಾಣಿಯೇ ಅಮ್ಮ ಅಮ್ಮ ಎಂದು ಕೂಗಿದೆ ಈ ಜೀವವು ಈ ಜೀವವು ದೇವಪುತ್ರ ಕ್ರಿಸ್ತನ ಜನ್ಮದಾತೆಯು ಜನ್ಮದಾತೆಯು ಸ್ತ್ರೀಯರಲ್ಲಿ ನೀವು ಧನ್ಯಳು ತಾಯೇ ಸಾತ್ವಿಕ ಬದುಕಿಗೆ ಆಶ್ರಯವೇ ಸ್ತ್ರೀಯರಲ್ಲಿ ನೀವು ಧನ್ಯಳು ತಾಯೇ ಸಾತ್ವಿಕ ಬದುಕಿಗೆ ಆಶ್ರಯವೇ ಅಮ್ಮ ಅಮ್ಮ ಎಂದು ಕೂಗಿದೆ ಈ ಜೀವವು ಈ ಜೀವವು ದೇವಪುತ್ರ ಕ್ರಿಸ್ತನ ಜನ್ಮದ